ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಈಸಿಯಾಗಿರುವ ರೆಸಿಪಿ ತೋರಿಸ್ತಾ ಇದ್ದೇನೆ. ಅಂದರೆ ದೋಸದಲ್ಲಿಯೇ ವೆರೈಟಿ, ನೀರು ದೋಸದಲ್ಲಿ ಏನು ಅಂತ ನೋಡೋಣ ಬನ್ನಿ. ಅದಕ್ಕೆ ದೋಸೆ ರೈಸ್, ಎಲ್ರಿಗೂ ಗೊತ್ತು ದೋಸೆ ರೈಸನ್ನು ರಾತ್ರಿ ನೆನೆಸಿಡಬೇಕು ಅಥವಾ 3 to 4 hours ನೆನೆಸಿಟ್ರೆ ಸಾಕು. ಈವ್ನಿಂಗ ಅಥವಾ ಬೆಳಿಗ್ಗೆನೂ 3 to 4 hours ನೆನೆಸಿದರೆ ಸಾಕು. ಇದಕ್ಕೆ ನಾನು ತೆಂಗಿನಕಾಯಿ ಹಾಕೋದಿಲ್ಲ. ಹೆಚ್ಚಾಗಿ ಕೆಲವರು ತೆಂಗಿನಕಾಯಿ ಹಾಕ್ತಾರೆ ನೀರು ದೋಸೆಗೆ, ಬಟ್ ನಾನು ತೆಂಗಿನಕಾಯಿ ಹಾಕೋದಿಲ್ಲ. ನಾನು ಬರೀ ದೋಸೆ ರೈಸನ್ನು ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡೋದು ಅಷ್ಟೇ. ಅದಕ್ಕೆ ಸಾಲ್ಟ್ ಹಾಕ್ತೇನೆ, ಮತ್ತು ಮಿಕ್ಕಿದೇನೆ ಆ್ಯಡ್ ಮಾಡೋದಿಲ್ಲ ನಾನು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ಎಲ್ರಿಗೂ ಗೊತ್ತು ನೀರು ದೋಸೆ ಬ್ಯಾಟರ್ ಹೇಗೆ ಮಾಡಬೇಕು ಅಂತ. ಸೊ ಹೆಚ್ಚಾಗಿ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೋಡ್ಕೊಂಡು ನೀರು ಹಾಕಿ, ಮತ್ತು ಇದು ಸಾಲ್ಟ್ ಕೂಡ ಹಾಕಬೇಕು. ಕೆಲವರಿಗೆ ಅನಿಸುತ್ತೆ ಬರೀ ಏನಂತಾರೆ ಕೋಕೋನಟ್ ಹಾಕಿದ್ರೇ ಸಾಫ್ಟ್ ಬರೋದು ಅಂತ. ಹಾಗೇನಿಲ್ಲ, ತೆಂಗಿನಕಾಯಿ ಹಾಕಿಲ್ಲ ಅಂದರೂ ಚೆನ್ನಾಗೇ ಬರ್ತದೆ. ನಾನು ಬ್ಯಾಟರನ್ನು ಇದರಲ್ಲಿ ಡಿವೈಡ್ ಮಾಡಿದ್ದೇನೆ. ಒಂದನ್ನು ಕ್ಯಾರೆಟ್ ಹಾಕಿ ಮಾಡ್ತೇನೆ, ಇನ್ನೊಂದನ್ನು ಬೀಟ್ರೂಟ್ ಹಾಕಿ ಮಾಡ್ತೇನೆ. ಅಂದರೆ ಇದು ನನ್ನ ಅಮ್ಮ ಮಾಡುವಂಥದ್ದು ಓಲ್ಡ್ ರೆಸಿಪಿ. ಬಟ್ ಯಾರಿಗೆ ಗೊತ್ತುಂಟೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಇದು ಹಳೆ ರೆಸಿಪಿ ಅಂತೂ, ನನ್ನ ಅಮ್ಮ ಮಾಡ್ತಾ ಇದ್ದಂತು. ಅಮ್ಮ ಅಂದರೆ ಅಜ್ಜಿ ಮಾಡ್ತಾಯಿದ್ದ ಹಳೆ ರೆಸಿಪಿ ಇದು. ಸೊ ಒಂದಕ್ಕೆ ಕ್ಯಾರೆಟ್ ಹಾಕ್ತೇನೆ, ಒಂದಕ್ಕೆ ಬೀಟ್ರೂಟ್ ಹಾಕ್ತೇನೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಕೂಡ ಹಾಕ್ತೇನೆ. ಅಂದರೆ ಕೆಲವರು ಸಣ್ಣ ಮಕ್ಕಳಿದ್ದರೆ ಗ್ರೀನ್ ಚಿಲ್ಲಿ ಹಾಕಬೇಡಿ, ಕೊತ್ತಂಬರಿ ಸೊಪ್ಪು ಮತ್ತು ಅಂದರೆ ಕೊರಿಯಾಂಡರ್ ಲೀವ್ಸ್ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ನೀರು ದೋಸೆ ತಿನ್ನೋದಕ್ಕಿಂತ ಇದೊಂದು ಸ್ವಲ್ಪ ಗ್ರೇಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಕೆಲವರು ನಾನು ಹೇಳುವಾಗ ಪೇಸ್ಟ್ ಮಾಡಿ ಹಾಕ್ತಾಯಿದ್ರು. ಪೇಸ್ಟ್ ಮಾಡಿ ಹಾಕೋದಲ್ಲ, ಇವಾಗ ಅವ್ರಿಗೆ ಗೊತ್ತಾಗಿರ್ಬೋದು. ನಾನು ಗ್ರೇಟ್ ಮಾಡಿ ಹಾಕೋದು ಎರಡನ್ನು. ಅಂದರೆ ಒಂದೇ ದಿನ ಮಾಡೋದಿಲ್ಲ. ಒಂದು ದಿನ ಇದು ಮಾಡಿದರೆ ಇನ್ನೊಂದು ವೀಕಲ್ಲಿ ಬೀಟ್ರೂಟ್ ಇದು ಮಾಡ್ಬೋದು, ಇನ್ನೊಂದು ವೀಕಲ್ಲಿ ಕ್ಯಾರೆಟ್ ಇದು ಮಾಡ್ಬೋದು, ಅಥವಾ ಇನ್ನೊಂದು ವೀಕಲ್ಲಿ ನೀರು ದೋಸೆ ಮಾಡ್ಬೋದು. ಅಂತೂ ವಾರದಲ್ಲಿ ಒಂದು ದಿನ ಆದರೂ ನೀರು ದೋಸೆ ಮಾಡದೇ ಇರುವವರು ಇಲ್ಲ. ಮಂಗಳೂರಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಒಂದೇ ಥರದ್ದು ತಿಂದು ಬೇಜಾರಲ್ವ. ಸೊ ಹೀಗೆ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ನೋಡಿ. ಬಟ್ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ ನೋಡ್ಬೋದು. ಸೊ ಎರಡನ್ನು ಬೇರೆ ಬೇರೆ ಇದರಲ್ಲಿ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದಕ್ಕೆ ಬೀಟ್ರೂಟ್ ಒಂದಕ್ಕೆ ಕ್ಯಾರೆಟ್ ಹಾಕಿದ್ದೇನೆ. ಸೊ ಹಾಗೆ ಮಾಡಿ ನೀರು ದೋಸೆ ಹಾಕಬೇಕು. ಸೇಮ್ ಹೇಗೆ ನೀರು ದೋಸೆ ಮಾಡ್ತೀವೋ ಹಾಗೇ. ಇದು ಉಳಿದ್ರೂ ಏನು ಹುಳಿ ಬರುವುದಿಲ್ಲ. ಇದು ವೆಜಿಟೇಬಲ್ ಹಾಕಿಟ್ರಿಂದ ಹುಳಿ ಏನು ಬರೋದಿಲ್ಲ. ಸಂಜೆಗೇನು ಮಾಡ್ಬೋದು ಮಿಕ್ಕಿದ್ರೆ ಆ ದೋಸೆ. ಸೊ ಹೀಗೆ ನೋಡಿ ನಾನು ಹೇಗೆ ಹಾಕ್ತೇನೆ ಅಂತ. ನಾರ್ಮಲ್ ಎಲ್ರಿಗೂ ಗೊತ್ತು. ನಾನ್ ಸ್ಟಿಕ್ಕಲ್ಲಿ ಕೂಡ ಹಾಕಿ ತೋರಿಸ್ತೇನೆ, ಕಾಸ್ಟ್ ಐಯನಲ್ಲಿ ಕೂಡ ಹಾಕಿ ತೋರಿಸ್ತೇನೆ. ಬಟ್ ಕಾಸ್ಟ್ ಐಯನಲ್ಲಿ ಹಾಕಿದರೆ ಅಷ್ಟೊಂದು ತೆಳು ಬರೋದಿಲ್ಲ. ಅದು ಗೊತ್ತಲ್ವ ಎಲ್ರಿಗೂ, ಅಷ್ಟೊಂದು ತೆಳುವಾಗಿ ಬರೋದಿಲ್ಲ. ಆದರೆ ಅದೇ ಬ್ಯಾಟರನ್ನು ನಾನ್ ಸ್ಟಿಕ್ಕಲ್ಲಿ ಹಾಕುವಾಗ ತುಂಬ ತೆಳುವಾಗಿ ಬರ್ತದೆ. ಬಟ್ ನಾನ್ ಸ್ಟಿಕ್ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನಾನು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಕಾಸ್ಟ್ ಐಯನ್ನೇ ಯೂಸ್ ಮಾಡೋದು. ತೋರಿಸ್ಲಿಕ್ಕೋಸ್ಕರ ಎರಡರಲ್ಲೂ ನಾನು ಹಾಕ್ತಾಯಿದ್ದೇನೆ ಹೇಗೆ ಬರುತ್ತೆ ಅಂತ ನೋಡಿ. ನಾನ್ ಸ್ಟಿಕ್ಕಲ್ಲಿ ತುಂಬ ತೆಳುವಾಗಿ ಬರ್ತದೆ, ಟ್ರಾನ್ಸ್ಪರೆಂಟ್ ಥರ ಬರ್ತದೆ. ಅದನ್ನು ಕಷ್ಟ ಇಲ್ಲ. ನಾವು ಒಂದು ಕೈಯಲ್ಲಿ ಹಾಕಿ ಇನ್ನೊಂದು ಕೈಯಲ್ಲಿ ತಿರುಗಿಸಿದರೆ ಫುಲ್ ಸ್ಪ್ರೆಡ್ ಆಗಿ ಬಿಡುತ್ತೆ. ಹಾಗೆ ಕಾಸ್ಟ್ ಐಯನಲ್ಲಾದರೆ ಹೀಗೆ ಹಾಕಬೇಕು. ಸೊ ಕ್ಯಾರೆಟ್ ಇದು ಒಂದು ಕಡೆಯಿಂದ ಕ್ಯಾರೆಟ್ ಇದು ಮಾಡಿದೆ, ಇನ್ನೊಂದು ಕಡೆಯಿಂದ ಬೀಟ್ರೂಟ್ ಇದು ಮಾಡಿದೆ. ಎರಡೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಬಟ್ ಇದಕ್ಕೆ ಚಟ್ನಿ ಗ್ರೀನ್ ಚಟ್ನಿ ಮಾಡ್ಬೋದು. ಯಾಕೆಂದರೆ ಇದು ರೆಡ್ ಕಲರಲ್ಲಿ ಉಂಟಲ್ಲ, ಕಲರಲ್ಲಿ. ಅದಕ್ಕೋಸ್ಕರ ಗ್ರೀನಲ್ಲಿ ಅಂದರೆ ನಾರ್ಮಲ್ ಕೋಕೋನಟ್ ಚಟ್ನಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ರೀನ್ ಚಿಲ್ಲಿ ಹಾಕಬೇಕು, ಅದು ಮಾಡ್ಬೋದು. ಅಥವಾ ಬರೀ ಪ್ಲೇನ್ ಕೋಕೋನಟ್ ಚಟ್ನಿ ಕೂಡ ಮಾಡ್ಬೋದು. ಅದು ನಿಮಗೆ ಹೇಗೆ ಇಷ್ಟನೋ ಹಾಗೆ ನೋಡ್ಕೊಂಡು ಮಾಡಿ. ಆದರೆ ಇದಕ್ಕೆ ಟೊಮೆಟೊ ಚಟ್ನಿ ಅಷ್ಟೊಂದು ಹಿಡಿಸೋದಿಲ್ಲ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ, ನಿಮಗೆ ತೋರಿಸಲಿಕ್ಕೆ ಅಂತ ಇದು ಮಾಡಿದ್ದೇನೆ. ಇದು ಏನಂತಾರೆ ನಾನ್ ಸ್ಟಿಕ್ಕಲ್ಲಿ ಮಾಡಿರುವಂಥದ್ದು. ಇಲ್ಲಿ ಚಟ್ನಿಗೆ ರೆಡಿ ಮಾಡ್ತಿದ್ದೇನೆ. ನಾನು ಯಾವಾಗಲೂ ನನ್ನ ರೆಸಿಪಿಯಲ್ಲಿ ಹೇಳ್ತೇನೆ, ಬೇರೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಚಟ್ನಿ ಮಾಡುವಾಗ ನಾನು ಬಿಸಿನೀರಲ್ಲಿ ಸ್ವಲ್ಪ ಅಂದರೆ ನೀರಲ್ಲಿ ಬಿಸಿ ಮಾಡ್ತೇನೆ ಸ್ವಲ್ಪ ಕೋಕೋನಟನ್ನು. ಹಾಗಾದರೆ ಅದು ಹಾಳಾಗೋದಿಲ್ಲ ಬೇಗ. ಗ್ರೀನ್ ಚಿಲ್ಲಿ, ಮ್ಯಾಂಗೋ ಹಾಕಿದ್ದೇನೆ. ಮ್ಯಾಂಗೋ ಇತ್ತು, ಹುಳಿ ಬದಲಿಗೆ ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿ ಹಾಕಿದ್ದೇನೆ. ಇದು ಪುಟಾಣಿ ಕೂಡ ಅಷ್ಟೇ. ಅದನ್ನು ಸ್ವಲ್ಪ ನೀರಲ್ಲಿ ಬಿಸಿ ಆಗೋ ತನಕ ಇಟ್ಟರೆ ಬಾಯ್ಲ್ ಆಗಲಿಕ್ಕೆ ಹಾಳಾಗೋದಿಲ್ಲ ಬೇಗ. ಮತ್ತು ಇದನ್ನು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಬೋದು.
ಸ್ವಲ್ಪ ಬೇಕಾದರೆ ಮಿಕ್ಸಿಗೆ ಹಾಕುವಾಗ ಅದಕ್ಕೆ ಹುಳಿ ಆದರೆ ಜಾಗರಿ ಪೀಸ್ ಸ್ವಲ್ಪ ಹಾಕ್ಬೋದು ಬ್ಯಾಲೆನ್ಸಿಗೆ. ಇನ್ನೊಂದು ಕಡೆ ನಾನು ಇದು ಮಾಡ್ತಾಯಿದ್ದೀನಿ, ಪಕೋಡ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಮತ್ತು ಉಳ್ದ ಎಲ್ಲ ತರಕಾರಿದು ಅಂದರೆ ಕ್ಯಾಬೇಜ್, ಕ್ಯಾರೆಟ್ ಎಲ್ಲ ಇತ್ತಲ್ಲ, ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಇತ್ತು, ಅದನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೇನೆ. ಅದಕ್ಕೆ ಇಂಗು ಹಾಕ್ತಾಯಿದ್ದೇನೆ. ಇದು ಕ್ಯಾಬೇಜನ್ನು ಸಣ್ಣದಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಇಂಗಂತೂ ಹಾಕಬೇಕು. ಮತ್ತು ಬೇಕಾದರೆ ಅಜ್ವೈನ್ ಹಾಕ್ಬೋದು. ನಾನು ಪೀನಟ್ ಕ್ರಷ್ ಮಾಡಿ ಹಾಕಿದ್ದೇನೆ, ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು ಪೀನಟನ್ನು, ಹುರಿದಲ್ಲ, ಬರೀ ಹಾಗೇ ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಇದಾಗುತ್ತೆ. ಮತ್ತು ದೋಸಕ್ಕೆ ಹಾಕಿದ ಬೀಟ್ರೂಟ್ ಮತ್ತು ಕ್ಯಾರೆಟ್ ಇತ್ತಲ್ಲ ಅದೇ, ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ ಹಾಕ್ಬೋದು, ಏನು ಇಷ್ಟ ಉಂಟು ಅದು ಹಾಕ್ಬೋದು ಎಲ್ಲ. ಇದು ಪಾಲಕ್, ಸ್ವಲ್ಪ ಪಾಲಕ್ ಇತ್ತು, ಅದನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ತೇನೆ. ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟ್ ಕೂಡ ಹಾಕಬೇಕು. ಇದಕ್ಕೆ ನೀರು ಹಾಕಬಾರ್ದು, ಯಾಕೆಂದರೆ ಒಂದು ಸಾಲ್ಟ್ ಹಾಕಿದಾಗ ಪಾಲಕ್ ನೀರು ಬಿಡ್ತದೆ ಮತ್ತು ಕ್ಯಾಬೇಜ್ ಕೂಡ ನೀರು ಬಿಡ್ತದೆ. ಹಾಗಾಗಿ ಇದು ಅದರಲ್ಲೇ ನಾವು ಮಿಕ್ಸ್ ಮಾಡಬೇಕು. ನೀರು ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ ನೀರು. ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ ನೋಡಿ. ಸ್ವಲ್ಪನೂ ಇದು ನೀರು ಆ್ಯಡ್ ಮಾಡಿಲ್ಲ ನಾನು. ಬೇಸನ್ನು ಮತ್ತು ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೋಸ್ಕರ ರೈಸ್ ಫ್ಲವರ್ ಅಥವಾ ಕಾರ್ನ್ಫ್ಲವರ್ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು. ನಾನು ರೈಸ್ ಫ್ಲವರ್ ಹಾಕಿದ್ದೇನೆ. ಸೊ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದಲೇ. ಮಿಕ್ಸ್ ಮಾಡ್ತಾ ಅದು ನೀರು ಬಿಡ್ತದೆ. ನಮಗೆ ಫಸ್ಟಿಗೆ ಗಟ್ಟಿ ಅಂತ ಅನಿಸ್ತದೆ. ಎಲ್ಲ ನೀವು ಸ್ವಲ್ಪ ಹೊತ್ತು ಕೈ ಬಿಟ್ಟರೆ ಸಾಕು, ಆಚೆ ಅಂದರೆ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಇದು ನೀರು ಬಿಡ್ತದೆ. ನೋಡಿ ಹೇಗಾಯಿತು. ನಾನು ಸ್ವಲ್ಪನೂ ನೀರು ಹಾಕಲಿಲ್ಲ. 2 ಟೈಪಲ್ಲಿ ಮಾಡ್ಬೋದು. ಒಂದು ಪಕೋಡ ಟೈಪಲ್ಲಿ ಮಾಡ್ಬೋದು, ತೋರಿಸ್ತೇನೆ. ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಪಕೋಡ ಟೈಪಲ್ಲಿ. ಇನ್ನೊಂದು ಕಟ್ಲೆಟ್ ಥರ, ಅಂದರೆ ಚಟ್ಟಂಬಡೆ ಹೇಳ್ತೀವಲ್ಲ ಆ ಶೇಪಲ್ಲಿ ಕೂಡ ಮಾಡ್ಬೋದು. ಈ ಥರ ಮಾಡಿದರೆ ಬೇಗ ಫ್ರೈ ಆಗ್ತದೆ. ಬಟ್ ನೀವು ಚಟ್ಟಂಬಡೆ ಶೇಪಲ್ಲಿ ಮಾಡೋದಾದರೆ ತುಂಬ ಚಪ್ಪಟೆಯಾಗಿ ಮಾಡಬೇಕು. ಅಂದರೆ ಜಾಸ್ತಿ ಅಂದರೆ ದಪ್ಪ ಥಿಕ್ನೆಸ್ ಜಾಸ್ತಿ ಇರುವ ಥರ ಇದು ಮಾಡಬೇಡಿ, ಒಳಗಡೆ ಅಷ್ಟೊಂದು ಬೇಯುವುದಿಲ್ಲ. ಸ್ವಲ್ಪ ಚಪ್ಪಟೆಯಾಗಿ ತಟ್ಟಬೇಕು. ನಾನಿಲ್ಲಿ ಇನ್ನೊಂದು ಫೋಟೋದಲ್ಲಿ ತೋರಿಸ್ತೇನೆ ನೋಡಿ. ಈ ಥರ ಚಪ್ಪಟೆಯಾಗಿ ತಟ್ಟಬೇಕು, ಚಟ್ಟಂಬಡೆ ಥರ. ಸೊ ಹಾಗಾದರೆ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. 2 ಶೇಪಲ್ಲಿ ಮಾಡ್ಬೋದು. 2 ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಅದಕ್ಕೆ ಪೀನಟ್ ಎಲ್ಲ ಹಾಕಿದ್ದೇವಲ್ಲ, ಸೊ ಹಾಗೆ ಅದು ಮಿಡ್ಲಲ್ಲಿ ಬಾಯಲ್ಲಿ ಸಿಗುವಾಗ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ಎಲ್ರಿಗೂ. ಥ್ಯಾಂಕ್ಸ್.